ಪೆದ್ದಿ ಸಿನಿಮಾ ಇನ್ನೇನು ಸಾಕು ಈ ಸಿನಿಮಾ ಮಾಡೋದು ಬೇಡ ಅಂಥೇಳಿ ಶಿವರಾಜ್‌ಕುಮಾರ್ ಅಂದ್ಕೊಂಡಿದ್ರು. ಸೊ, ಇದಕ್ಕೆ ಕಾರಣನೂ ಇತ್ತು. ಅದು ಬಲವಾದ ಕಾರಣ. ಬುಚ್ಚಿಬಾಬು ಬಂದು ಕತೆ ಹೇಳಿದರು. ಕತೆ ಹೇಳಿದ ಮೇಲೆ ಶಿವಣ್ಣಗೆ ಈ ಕತೆ ತುಂಬ ಇಷ್ಟ ಆಯಿತು. ಸೊ, ಆ ಕೂಡಲೇ ಒಪ್ಕೊಂಡು ರಾಮ್ ಚರಣ್ ಅವರಿಗೆ ಹೇಳಿದರು. ತುಂಬ ಒಳ್ಳೆಯ ಕತೆ. ಸೊ, ಇದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಶಿವಣ್ಣ ಒಪ್ಕೊಂಡ್ರು. ಅದಾದ ಮೇಲೆ ಶಿವಣ್ಣ ತಮ್ಮ ಬೇರೆ ಬೇರೆ ಚಿತ್ರದ ಕೆಲಸಗಳಲ್ಲಿ ಬ್ಯುಸಿ ಆದರು. ಅಷ್ಟೊತ್ತಿಗೆ ಉತ್ತರಾಖಂಡ ಸಿನಿಮಾ ಕೂಡ ನಡೀತಾ ಇತ್ತು. ಅದೇ ಸಂದರ್ಭದಲ್ಲಿ ಶಿವಣ್ಣ ಒಂದು ಸಮಸ್ಯೆಯಿಂದ ಕಷ್ಟಪಡ್ತಾಯಿದ್ರು. ಅದು ಗೊತ್ತಾಯಿತು. ಅದೇ ಕ್ಯಾನ್ಸರ್ನಿಂದ ಅವ್ರಿಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು. ಹಾಗೆಯೇ ಅದು ಗೊತ್ತಾಯಿತು, ಪತ್ತೆ ಆಯಿತು, ಡಯಾಗ್ನೋಸ್ ಆಯಿತು ಅನ್ನುವಂಥದ್ದು. ಸೊ, ಅಷ್ಟೊತ್ತಿಗೆ ಮತ್ತೊಂದು ವಿಚಾರ ಬಂತು ಇವ್ರಿಗೆ. ಇದೊಂದು ಕುಸ್ತಿ ಪೈಲ್ವಾನ್ ಉಸ್ತಾದ್ ಕ್ಯಾರೆಕ್ಟ್ರು. ಸೊ, ಹೆವಿ ಇರುತ್ತೆ. ಇಲ್ಲಿ ಮಾಡೋಕ್ಕಾಗತ್ತಾ ಅನ್ನುವಂಥ ಪ್ರಶ್ನೆಯೂ ಅವ್ರಿಗೆ ಹುಟ್ಟಿರ್ಬೋದು. ಸೊ, ಅದಕ್ಕೆ ಒಂದು ನಿರ್ಧಾರ ತಗೋತಾರೆ ಶಿವಣ್ಣ. ಆ ನಿರ್ಧಾರವನ್ನು ಡೈರೆಕ್ಟರ್ ಬುಚ್ಚಿಬಾಬು ಮತ್ತು ರಾಮ್ ಚರಣ್ ಅವ್ರಿಗೆ ಹೇಳ್ತಾರೆ. ಸೊ, ಆವಾಗ ಆ ಕಡೆಯಿಂದ ಬರುವಂಥ ಉತ್ತರ ತುಂಬ ಪಾಸಿಟಿವ್ ಆಗಿರುವಂಥದ್ದು. ಅಣ್ಣ, ನೀವು ಮುಗಿಸ್ರಿ, ನಿಮ್ಮ ಟ್ರೀಟ್ಮೆಂಟ್ ಏನಿದೆ ಎಲ್ಲ ಮುಗಿಸ್ಕೊಡ್ರಿ. ಅಮೇರಿಕಾಗೆ ಹೋಗಿದೆಯಲ್ಲ ಅದನ್ನು ಮುಗಿಸ್ಕೊಂಡು ಅಲ್ಲಿ ಹೋಗಿ ಅದನ್ನು ಮುಗಿಸ್ಕೊಂಡು ವಾಪಸ್ ಬನ್ನಿ. ಸೊ, ನಿಮ್ಮ ಪಾತ್ರದ ಚಿತ್ರೀಕರಣ ಮಾಡೋಣ ಅಂತ ಹೇಳಿ. ಯಾಕಂದರೆ ಶಿವಣ್ಣ ಈ ಪಾತ್ರಕ್ಕೆ ಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಶಿವಣ್ಣ ಹೇಳ್ತಾರೆ, ಸೊ, ನಿರ್ಧಾರ ಮಾಡಿದ್ದೇನೆ ಹಿಂಗೆ ಸಾಕು, ಇದನ್ನು ಈ ಒಂದು ಚಿತ್ರ ಮಾಡೋದು ಬೇಡ, ಇದರಿಂದ ಹಿಂದೆ ಸರಿತೀನಿ ಅಂತ ಹೇಳಿದಾಗ ಆ ಕಡೆಯಿಂದ ಬುಚ್ಚಿಬಾಬು ಆಗಿರ್ಬೋದು ಅಥವಾ ರಾಮ್ ಚರಣ್ ಆಗಿರ್ಬೋದು, ಈ ಪಾತ್ರಕ್ಕೆ ನೀವೇ ಬೇಕು. ಸೊ, ನಾವು ಬೇರೆ ಯಾರನ್ನೂ ಕಲ್ಪಿಸ್ಕೊಂಡಿಲ್ಲ, ನೀವೇ ಬೇಕು, ನಿಮಗೋಸ್ಕರ ವೇಟ್ ಮಾಡ್ತೀವಿ ಅಂಥೇಳಿ ಆ ಕಡೆಯಿಂದ ಹೇಳಿದಾಗ ಶಿವಣ್ಣಗೆ ಖುಷಿನೂ ಆಗುತ್ತೆ. ಸೊ, ಶಿವಣ್ಣ ಮೊದಲೇ ಪ್ಲ್ಯಾನ್ ಮಾಡಿದಂತೆ ಅಮೇರಿಕಕ್ಕೆ ಹೋಗ್ತಾರೆ. ಹೆಚ್ಚು ಕಡಿಮೆ 1.5-2 ತಿಂಗಳ ಟ್ರೀಟ್ಮೆಂಟ್ ಸಂಬಂಧಪಟ್ಟಂಗೆ ಇರ್ತಾರೆ. ಅಲ್ಲಿ ಅಮೇರಿಕಾದಲ್ಲಿ ಒಂದೂವರೆ ತಿಂಗಳು ಇರ್ತಾರೆ. ಅಲ್ಲಿಂದ ಬಂದಮೇಲೆ 1 ತಿಂಗಳು ಹೆಚ್ಚು ಕಡಿಮೆ ಅವರ ಒಂದು ವಿಶ್ರಾಂತಿ ಆದಮೇಲೆ 2-3 ದಿನ ಹೈದ್ರಾಬಾದ್ಗೆ ಹೋಗಿ ಈ ಒಂದು ಪಾತ್ರವನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಏನೇನಿತ್ತು ಕೆಲಸ ಅದನ್ನೆಲ್ಲ ಮಾಡಿ ಮುಗಿಸಿಕೊಟ್ಟು ಬರ್ತಾರೆ. ಸೊ, ಆ ವಿಚಾರವನ್ನು ಈಗ ಸ್ವತಃ ಶಿವಣ್ಣ ಹೇಳಿಕೊಂಡಿರುವಂಥದ್ದು. ಚೆನ್ನೈನಲ್ಲಿ ಈ ಚಿತ್ರದ ಪ್ರಚಾರ ನಡೀತಾ ಇತ್ತು. ಸೊ, ಆ ಸಂದರ್ಭದಲ್ಲಿ ಪ್ರಚಾರದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಶಿವಣ್ಣ ಈ ಎಲ್ಲ ವಿಚಾರಗಳನ್ನು ಹೇಳ್ಕೊತಾರೆ. ಎಷ್ಟು ಗ್ರೇಟ್ ಪೆದ್ದಿ ಟೀಮ್ ಅನ್ನೋದನ್ನು ಹೇಳ್ಕೊತಾರೆ. ಸೊ, ಇದು ಪೆದ್ದಿ ಸಿನಿಮಾ ರಿಲೇಟೆಡ್ ಶಿವಣ್ಣ ಒಂದು ನಿರ್ಧಾರ ತೆಗೆದುಕೊಂಡಂತಹ ಮ್ಯಾಟ್ರು. ಇದು ಯಾರಿಗೂ ಗೊತ್ತಿರಲಿಲ್ಲ. ಸ್ವತಃ ಶಿವಣ್ಣ ಇದನ್ನು ಹೇಳ್ಕೊಂಡಿರುವಂಥದ್ದು. ಹೀಗೆ ಹೇಳಿಕೊಂಡಂಥ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಆಗ್ತಿರುವಂಥದ್ದು, ಗಮನ ಸೆಳೀತಾ ಇರುವಂಥದ್ದು. ಸೊ, ಒಂದು ಸಿನಿಮಾದ ಹಿಂದೆ ಇಷ್ಟೆಲ್ಲ ಕಥೆಗಳಿರುತ್ತೆ. ಅದನ್ನು ಅವರಾಗೆ ಹೇಳಿದಾಗ ಅದಕ್ಕೆ ಸಿಗುವಂಥ ವೇಟೇಜ್ ಬೇರೆ. ಸೊ, ಅದರ ಸುತ್ತ ಗಾಸಿಪ್ಗಳು ಹರಡಿದಾಗ ಇನ್ನೇನೋ ಆಗುತ್ತೆ. ಬಟ್ ಶಿವಣ್ಣನ ವಿಚಾರದಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಥರದ ಮುಚ್ಚುಮರೆ ಇರಲಿಲ್ಲ. ಓಪನ್ ಆಗಿ ಹೇಳಿಕೊಂಡು, ನನಗೆ ಕ್ಯಾನ್ಸರ್ ಇರೋದು ಗೊತ್ತಾಗಿದೆ. ಸೊ, ಇದನ್ನು ಟ್ರೀಟ್ಮೆಂಟ್ ಮಾಡಿಕೊಂಡು ವಾಪಸ್ ಬರ್ತೀನಿ ಅಂಥೇಳಿ ಹೇಳಿದರು. ಸೊ, ಈಗ ಪೆದ್ದಿ ಸಿನಿಮಾ ರಿಲೇಟೆಡ್ ಇದನ್ನು ಹೇಳ್ಕೊಂಡಿರೋದು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡೋದು ಪ್ರತಿಯೊಬ್ಬರಿಗೂ ಧನ್ಯವಾದಗಳು.